ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮೆಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 25 ಜುಲೈ 2026 ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 152 ಅಡಿ 1 ಇಂಚು ಇರುವಂಥದ್ದು. ಇನ್ನು ಭದ್ರಾ ಡ್ಯಾಮ್ನ ಟೋಟಲ್ ಕೆಪಾಸಿಟಿ 186 ಅಡಿ. ಆ ಲೆಕ್ಕದಲ್ಲಿ ನಮಗೆ ಇನ್ನೂ ಹೆಚ್ಚು ಕಡಿಮೆ 35 ಅಡಿ ತುಂಬಬೇಕು. ಭದ್ರಾ ಡ್ಯಾಮ್ ಹೇಗೆ, ಡ್ಯಾಮಿನ ವೈಶಿಷ್ಟ್ಯತೆ ಅಥವಾ ತುಂಬುವ ಪ್ಯಾಟ್ರನ್ ಹೇಗೆ ಅಂತ ಅಂದರೆ, ಕೆಳಗಡೆ ಬೇಗ ತುಂಬುತ್ತೆ. ಅಂದರೆ ಈಗ 150ರಿಂದ 160 ಅಡಿ ತನಕ ಬೇಗ ತುಂಬಿಬಿಡುತ್ತೆ. ಆದರೆ 160ರಿಂದ 170 180 ಇದೆಯಲ್ಲ, ತುಂಬ ನಿಧಾನ ತುಂಬೋದು. ಅಂದರೆ ಮೇಲೆ ಹೋಗ್ತಾ ಅಗಲ ಆಗ್ತಾ ಹೋಗುತ್ತೆ. ಹಾಗಾಗಿ ಜಾಸ್ತಿ ಕ್ಯೂಸೆಕ್ ನೀರು ಬಂದರೂ ಕೂಡ ನಿಧಾನವಾಗಿ ತುಂಬೋದು. ಹಾಗಾಗಿ ಈಗ ಬಂದಿರುವಂಥ ಇನ್ಫ್ಲೋ ಎಲ್ಲಿಗೂ ಸಾಕಾಗ್ತಾ ಇಲ್ಲ. ಸೊ ಇನ್ನು ಇವತ್ತಿನ ಇನ್ಫ್ಲೋ ನೋಡೋದಾದರೆ 6472 ಕ್ಯೂಸೆಕ್ ಇನ್ಫ್ಲೋ ಆಗಿರುವಂಥದ್ದು. ಇನ್ನು ಇವತ್ತಿನ ಔಟ್ಫ್ಲೋ ವಿಚಾರಕ್ಕೆ ಬಂದರೆ 176 ಕ್ಯೂಸೆಕ್ ನೀರು ಹೊರಹರಿವು ಆಗಿರುವಂಥದ್ದು. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಹೋಗ್ತಾ ಇಲ್ಲ. ಲೆಫ್ಟ್ ಬ್ಯಾಂಕ್ ಚಾನಲ್ಗೆ 50 ಕ್ಯೂಸೆಕ್ ನೀರನ್ನು ಕಳಿಸ್ತಾ ಇದೆ. ಇನ್ನು ಸ್ಲೂಸ್ ಗೇಟ್ ಮೂಲಕ ನದಿಗೆ 50 ಕ್ಯೂಸೆಕ್ ನೀರನ್ನು ಕಳಿಸಲಾಗ್ತಾ ಇದೆ. ಇನ್ನು ಆವಿಯಾಗಿ ಹೋಗುತ್ತಿರುವಂಥ ನೀರು 76 ಕ್ಯೂಸೆಕ್ ಇದೆ. ಲಾಸ್ಟ್ ಇಯರ್ ಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ಈ ದಿನಾಂಕದಂದು 180 ಅಡಿ 6 ಇಂಚು ಆಗಿತ್ತು. ಆಲ್ರೆಡಿ 180 ದಾಟಿತ್ತು. ಇನ್ನು ಭದ್ರಾ ಡ್ಯಾಮ್ನ ಕಳೆದ ವರ್ಷದ ಇನ್ಫ್ಲೋ, ಕಳೆದ ವರ್ಷದ ಒಳಹರಿವು ನೋಡಿದರೆ ಬರೋಬ್ಬರಿ 20,413 ಕ್ಯೂಸೆಕ್ ನೀರು ಬಂದಿತ್ತು. ಸೊ ನೀವು ನೋಡ್ಬೋದು, ಈಗ ನಿನ್ನೆಯ ಅಂದರೆ 25/7/2025 ಇನ್ಫ್ಲೋ ನೋಡೋದಾದರೆ ಅದು ಕೂಡ ಜಾಸ್ತಿ ಇತ್ತು. ಆದರೂ ಕೂಡ ಒಂದೇ ಅಡಿ ತುಂಬಿರುವಂಥದ್ದು. ಈಗ ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅಗಲ ಜಾಸ್ತಿ ಆಗೋದ್ರಿಂದ ತುಂಬ ನಿಧಾನವಾಗಿ ತುಂಬ್ತಾ ಹೋಗುತ್ತೆ. ಸೊ ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಕ್ಷಕರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಅಂಥವರಿಗೆ ನನ್ನ ಕಳಕಳಿಯ ವಿನಂತಿ ಏನಂತ ಅಂದರೆ, ನಿಮ್ಮ ಸಬ್ಸ್ಕ್ರಿಪ್ಷನ್ನಿಂದ ನಮಗೆ ತುಂಬ ಒಂಥರ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.